ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ. ನೀವು ಅದೇ ರೀತಿ ಸಂತೋಷವಾಗಿದ್ದೀರಾ ಅಂತ ನಾನು ನಂಬ್ತೇನೆ. ದೇವರು ನಿಮ್ಮನ್ನು ಸಂತೋಷವಾಗಿ ಇರುವಂತೆ ಅದನ್ನು ಆಶೀರ್ವದಿಸಲಿ. ಇವತ್ತಿನ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದವರೆಗೂ ಈ ಒಂದು ವಾಕ್ಯ ಓದುವುದು, ಈ ಒಂದು ವಾಕ್ಯಗಳು ಅದು ತುಂಬಾ ಒಂದು ನಮಗೆ ನಂಬಿಕೆಯನ್ನು ತರುವಂತ ವಾಕ್ಯಗಳಾಗಿದೆ. ಈ ಒಂದು ವಾಕ್ಯನ ಓದಬೇಕಾದ್ರೆ ನೀವು ಸಹ ನನ್ನ ಜೊತೆ ಸೇರಿ ಓದಬೇಕೆಂದು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂತಾಗಿರುವಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಹಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡಿರುವವರಿಗೆ ಮಾತ್ರವಲ್ಲದೆ ಅಬ್ರಹಾಮನಲ್ಲಿದ್ದಂತ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷನಾಗಿದ್ದಾಗ ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಬ್ರಹಾಮನು ತನಗೆ ದೇವರು ವಾಗ್ದಾನ ಮಾಡಿದಾಗ, ನಿನಗೆ ಈ ಒಂದು ನಕ್ಷತ್ರಗಳಷ್ಟು ನಾನು ನಿನಗೆ ಜನಾಂಗಗಳನ್ನು ಕೊಡ್ತೇನೆ ವಾಗ್ದಾನ ಮಾಡಿದಾಗ, ತನಗೆ ದೇಹದಲ್ಲಿ ಬಲವಿಲ್ಲದಿದ್ದರೂ ಆತನ ನಂಬಿಕೆಯಿಂದ ಆತನ ನಂಬಿಕೆಯನ್ನು ದೇವರು ಮೆಚ್ಚಿ ಆತನನ್ನು ಆಶೀರ್ವದಿಸಿದನು. ಅದೇ ರೀತಿ ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಯಾರ್ಯಾರು ಮಕ್ಕಳಿಲ್ಲದೆ ಒಂದು ಆಲೋಚನೆಯಲ್ಲಿ ಬಿದ್ದು ಹೋಗಿದ್ರು, ದೇವರು ನಿಮಗೆ ವಾಗ್ದಾನ ಮಾಡುತ್ತಾನೆ. ದೇವರು ನಿಮ್ಮನ್ನು ಮಕ್ಕಳನ್ನು ಕೊಟ್ಟು ಅದನ್ನು ಆಶೀರ್ವದಿಸುವಾಗಿದ್ದಾನೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧ ನೀತಿಯೊಂದನ್ನು ಪರಲೋಕದ ರಾಜ್ಯ ಕೊಡ್ತೇನೆಪ್ಪ. ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ರಾಜ್ಯ ಕೊಡ್ತೇನೆ. ಅಪಕತ್ನೇಪ ವಾಗ್ದಾನಗಳಲ್ಲಿ ನಂಬಿಕಸ್ಥನಾದ ದೇವರ ರಾಜ್ಯ ಅಪಕತ್ನೆ ನೀನು ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ರಾಜ್ಯ ಕೊಡ್ತೇನೆ. ನಾವು ನಂಬಿಕೆಯಿಂದ ರಾಜ್ಯ ನಮ್ಮ ತಂದೆ ಅಬ್ರಹಾಮನ ನಮ್ಮ ತಂದೆಯನ್ನು ರಾಜ್ಯ ಕೊಡ್ತೇನೆ. ನೀನು ವಾಗ್ದಾನ ಮಾಡಿದ ಪ್ರಕಾರ ರಾಜ್ಯ ಅಪ್ಪ ನಮ್ಗೆ ಇದನ್ನಲ್ಲಿ ಕರ್ತನೆ ನೀನು ವಾಗ್ದಾನ ಮಾಡ್ತಿರ್ತ ನಿಂಗೆ ಸ್ತೋತ್ರ ಮಾಡ್ತೇನೆ ರಾಜ್ಯ ಕೊಡ್ತೇನೆ. ಅಪ್ಪ ಯಾರ್ಯಾರು ಕರ್ತನೆ ರಾಜ್ಯ ಅಪ್ಪ ಕರ್ತನೆ ಮಕ್ಕಳಿಲ್ಲದೆ ರಾಜ್ಯ ಕೊಡ್ತೇನೆ ಸಪ ರಾಜ್ಯ ಅಪ್ಪ ಕಷ್ಟಪಡ್ತಿದ್ರು ಕರ್ತನೆ ರಾಜ್ಯ ಆ ಒಂದು ಕರ್ತನೆ ರಾಜ್ಯ ಕುಟುಂಬಕ್ಕೆ ರಾಜ್ಯ ಒಂದು ಮಗುವನ್ನು ನೀನು ದಯಪಾಲಿಸಬೇಕಂತ ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ. ಅಪ್ಪ ಕರ್ತನೆ ಮಕ್ಕಳು ಕರ್ತನೆ ನೀವು ಕೂಡ ಆಶೀರ್ವಾದವಾಗಿದೆ ರಾಜ್ಯ ಕೊಡ್ತೇನೆ ಸಪ ಅಪ್ಪ ಕರ್ತನೆ ಅದಕ್ಕೆ ತಡೆಯಾಗಿರುವ ಕರ್ತನೆ ಎಲ್ಲ ಕಾರ್ಯಗಳನ್ನು ರಾಜ್ಯ ಕೊಡ್ತೇನೆ ನಜರೇತಿನ ಯೇಸುವಿನ ನಾಮದಲ್ಲಿ ನೀಗಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕೊಡ್ತೇನೆ ಸಪ. ಈ ದಿನದಲ್ಲಿ ಕರ್ತನೆ ರಾಜ್ಯ ಒಂದು ಮಗುವನ್ನು ಕೊಟ್ಟು ಅವ್ರಿಗೆ ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಸಪ ಅಪಕರ್ತನೆ ಹಾಗೆ ಮಾಡಿ ಕೈ ಸ್ತೋತ್ರ ಮಾಡ್ತೇನೆ. ಅಪಕರ್ತನೆ ಇದರಲ್ಲಿ ಕರ್ತನೆ ಎಲ್ಲಾ ಕುಟುಂಬಗಳನ್ನು ಕರ್ತನೆಯಪ್ಪ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ್ಯ. ಕುಟುಂಬದಲ್ಲಿ ಸಮಾಧಾನ ಶಾಂತಿಯನ್ನು ದಯಪಾಲಿಸಿ ರಾಜ್ಯ ಕರ್ತನೆ ನಿಮ್ಮೊಂದು ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ ಯೇಸುವಿನ ಆಮೆನ್. ಮುಖ್ಯವಾಗಿ ನಾನೊಂದು ನಿಮಗೆ ಒಂದು ವಿಷಯ ಹೇಳಿದ್ರೆ, ಈ ಒಂದು 4ನೇ ಅಧ್ಯಾಯವನ್ನು ನೀವು ಮತ್ತೊಂದು ಸರಿ ನೀವು ನಿಮ್ಮ ಮನೆಯಲ್ಲಿ ನೀವು ಓದಿ ನೋಡಬೇಕೆಂದು ಕೇಳಿಕೊಳ್ತೇನೆ. ಯಾಕಂದ್ರೆ ಅಬ್ರಹಾಮನಿಗೆ ಮಾಡಿದ ಎಲ್ಲಾ ವಾಗ್ದಾನವನ್ನು ದೇವರು ನಮಗೂ ಸಹ ನಮ್ಮ ನಂಬಿಕೆಯಿಂದ ಆತನು ಮಾಡುವ ಆತನಾಗಿದ್ದಾನೆ. ಇದನ್ನು ನೀವು ಓದುವುದು ಮಾತ್ರವಲ್ಲ, ಮತ್ತೊಬ್ಬರಿಗೆ ಸಹ ನೀವು ಸಾರುವಂತೆ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.